ಮಗಳು ಹುಟ್ಟುವಾಗ ಈ ತರ ಡೇಟು ಹುಟ್ಟಬೇಕು, ಈ ತರ ಟೈಮ್ ಇರ್ಬೇಕು, ಆತರ ಏನಾದ್ರು ಥಿಂಕ್ ಮಾಡಿದ್ರಾ? ಮೇಡಮ್ ಹೇಳ್ತಾ ಇದಾರೆ, ತಲೆ ಆಡಿಸ್ತಿದ್ದಾರೆ, ಹೇಳಿ ಮೇಡಮ್. ಇಲ್ಲ 11 ವರ್ಷ ಮಕ್ಳಿರ್ಲಿಲ್ಲಲ್ಲ, ನಾನು 1 ವರ್ಷ ಆದ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡೆ. 11 ವರ್ಷನೂ ಟ್ರೀಟ್ಮೆಂಟ್ ತಗೊಂಡಿದೀನಿ. ಏನಿಲ್ಲ ಅಂದ್ರೆ ಒಂದ್ 500-600 ಇಂಜೆಕ್ಷನ್ ತಗೊಂಡಿರ್ಬೋದು, ಅಷ್ಟು ತಗೊಂಡಿದೀನಿ. 7 ಪ್ರೆಗ್ನೆಂಟ್ ಅಲ್ಲಿ ನನ್ಗೆ ಬೆಡ್ ರೆಸ್ಟ್ ಹೇಳಿದ್ರು. ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇದೆ. 8 ಮಂತ್ಸ್ ಮಲ್ಗಿತ್ತಾನೆ ಮಲ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಶುಗರ್ ಮಲ್ಗಿದ್ರಿಂದ ಶುಗರು ಸ್ವಲ್ಪ BP ಒಂಚೂರು ಜಾಸ್ತಿ ಆಯ್ತು ಅಂದ್ಬಿಟ್ಟು, ಸೆಕೆಂಡ್ ಫ್ಲೋರ್ ಅಲ್ಲಿ ಇತ್ತು ಮನೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ರು. ಇನ್ನೊಂದ್ ಮಂತ್ ಫುಲ್ ಹಾಸ್ಪಿಟಲ್ ಅಲ್ಲೇ ಇದ್ಬಿಡು, ಈ ಕೆಳಗೆ ಇಳಿಸ್ಕೊಂಡ್ ಹೋಗಕ್ಕೆ ಭಯ ಅವ್ರಿಗೆ ನನ್ನ. ಅಷ್ಟೇ ಎದ್ರುಕೊಂಡು ಮೊದ್ಲೇನೆ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಇಕ್ಬಿಟ್ರು. ಹಂಗ ಅಲ್ಲಿ 15 ದಿವಸ ಮುಂಚೆನೆ ಡೇಟ್ ಟೈಮ್ ಇಕ್ಬಿಟ್ಟು, ಪಾಪ ಅವ್ರಿಗೆ ತೊಂದ್ರೆ ಆಗುತ್ತೆ ಅಂತ ಇತ್ತು ಜಾತಕದಲ್ಲಿ, ಅವಾಗ್ಲೇ ಹೇಳಿದ್ರು ಇದು ಈ ಟೈಮ್ ಇಡ್ತಾ ಇರೋದ್ರಿಂದ ನನಗ್ ತೊಂದ್ರೆ ಆಗತ್ತೆ. ನನಗ್ ತೊಂದ್ರೆ ಆದ್ರೆ ಪರವಾಗಿಲ್ಲ, ನಾನೇನಾದ್ರೂ ನನಗ್ ತೊಂದ್ರೆ ಆಗುತ್ತೆ ಅಂತ ಟೈಮ್ ಚೇಂಜ್ ಮಾಡಿದ್ರೆ ಅವಳಿಗೆ ತೊಂದ್ರೆ ಆಗತ್ತೆ. ಅವಳು ಲೈಫ್ ಲಾಂಗ್ ತೊಂದ್ರೆ ಪಡೋದ್ ಬೇಡ. ಅಟ್ಲೀಸ್ಟ್ ನಾವ್ ಇಷ್ಟ ವರ್ಷ ಚೆನ್ನಾಗ್ ಬದುಕಿದೀವಿ, ಅವಳು ಚೆನ್ನಾಗಿರ್ಲಿ, ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು, ರಾಹುನ ಯಾವ್ದೋ ಮನೇಲಿ ಇಟ್ರೆ ಪ್ರಾಬ್ಲಮ್ ಅಂತ ಅನ್ಬಿಟ್ಟು, ಪರವಾಗಿಲ್ಲ ಇದ್ರೂ ಪರವಾಗಿಲ್ಲ ಅದೇ ಟೈಮ್ ಇರ್ಲಿ. ನಾನು ಎಷ್ಟೊಂದ್ಸಲ ಹೇಳ್ದೆ ಚೇಂಜ್ ಮಾಡಿ ನೋಡಿ ಅಂತ ಅನ್ಬಿಟ್ಟು, ಬೇಡ ಅವಳಿಗೆ ನಾನಾದ್ರೆ ಗಂಡ್ಸು ನಾನು ತಡ್ಕೋತೀನಿ, ಅವಳಿಗೆ ತೊಂದ್ರೆ ಆದ್ರೆ ತಡ್ಕೊಳಕ್ ಅವಳಿಗೆ ಶಕ್ತಿ ಇರಲ್ಲ ಅನ್ಬಿಟ್ಟು ಟೈಮು ಡೇಟು ಎಲ್ಲ ನೋಡಿನೇ ಮಾಡ್ಕೊಂಡಿರೋದು. ಸಿಸೇರಿಯನ್. ಓಕೆ, ಸೂಪರ್. ಅಂದ್ರೆ ತುಂಬಾ ಚೆನ್ನಾಗಿ ಇರತ್ತೆ ಗುರುಜಿ. ನಾನು ಫ್ರಾಂಕ್ ಆಗಿ ಹೇಳುವಂತದ್ದು, ಗುರುಜಿ ಅಥವಾ ಜ್ಯೋತಿಷ್ಯ ಹೇಳುವಂತವ್ರು ಬೇರೆಯವ್ರಿಗೆ ಹೇಳ್ತಾರೆ, ತಮ್ಮ ಕುಟುಂಬಕ್ಕೆ ತನಗೆ ಅದನ್ನ ಅನ್ವಯಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇಲ್ಲ, ಇನ್ನೊಂದ್ ಏನಂತಂದ್ರೆ ಅವರು ಫಸ್ಟ್ ಯಾವ್ದೇ ಇನ್ನೊಬ್ರಿಗೆ ಹೇಳ್ಬೇಕು ಅಂತಂದ್ರೆ ಅದನ್ನ ಫಸ್ಟ್ ಅನುಭವಿಸಿರ್ತಾರ ಅವರು. ಅದು ಅವ್ರು ನೋಡಿ ಚೆಕ್ ಮಾಡಿ ಕಷ್ಟಪಟ್ಟು ಆದ್ಮೇಲೆ ನಾನು ಬೇರೆಯವ್ರಿಗೆ ಹೇಳೋದು. ಅವರು ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಯಾವತ್ತು ಮಾಡಲ್ಲ, ಇಲ್ಲಿ ತನಕನೂ ಮಾಡಿಲ್ಲ ಎಕ್ಸ್ಪೆರಿಮೆಂಟ್. ಅಲ್ಲ, ನನ್ಗೆ ನೀವು ಮಗು ವಿಚಾರದಲ್ಲಿ ಹೇಳಿದಾಗ್ಲೇನೆ ನನಗೆ ನಿಜವಾಗ್ಲೂ ಅರ್ಥ ಆಯ್ತು ಆರ್ಯವರ್ಧನ್ ಗುರುಜಿ ನಿಜವಾಗ್ಲೂ ಏನು ಅಂತ. ನಂಗೆ ಅವ್ರ ಮೇಲೆ ಇರೋ ರೆಸ್ಪೆಕ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಈ ವಿಚಾರದಲ್ಲಿ. ಅದು ಬೇರೆಯವ್ರಿಗೂ ಹೇಳ್ಬಿಟ್ಟೆ ಇಟ್ಕೊಡೋದು, ಈ ತರ ಇದ್ರೆ ನೋಡಿ ಹಿಂಗ್ ತೊಂದ್ರೆ ಆಗುತ್ತೆ, ನಿಮಗ್ ಬೇಕಾ ಅವ್ರು ಚೆನ್ನಾಗಿರ್ಬೇಕಾ ನೀವ್ ಚೆನ್ನಾಗಿರ್ಬೇಕಾ ಅಂತ ಕೇಳಿನೇ ಇಟ್ಕೊಡೋದು. ಈ ತರ ಚೇಂಜಸ್ ಮಾಡೋದ್ರಿಂದ ಈ ತರ ಒಳ್ಳೆ. ಯಾಕೆಂದ್ರೆ ಈಗ ಮಗುನ ಹುಟ್ಟೋದನ್ನ ಡೇಟನ್ನ 1 ತಿಂಗಳು 2 ತಿಂಗಳು ಮುಂದಕ್ಕೆ ಹಾಕಕ್ಕಾಗಲ್ಲ. 2 ದಿವಸ 1 ದಿವಸ ಹೆಚ್ಚು ಕಡಿಮೆ ಮಾಡ್ಬೋದು. ಅಲ್ಲಿ ಯಾವ ಟೈಮ್ ಚೆನ್ನಾಗಿದೆ ಅಂತ ನೋಡಿನೇ ಇಡ್ಬೇಕು. ಈಗ ಇವ್ರೊಂದು ಇಟ್ಕೊಟ್ರು ಅಂದ್ಬಿಟ್ಟು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇಬ್ರಲ್ಲಿ ಒಬ್ರಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ. ಈಗ ಇಲ್ಲ ಇವ್ರು ತಗೋಬೇಕು, ಇಲ್ಲ ಅವ್ರು ತಗೋಬೇಕು. ಹಂಗಿರುವಾಗ ಅವ್ರು ಇಟ್ಕೊಟ್ರು ಹಿಂಗ ಆಯ್ತು ಅಂತಾನು ಬೈಯಂಗಿಲ್ಲ. ಅಲ್ಲಿ ಇರುತ್ತೆ ಆ ಟೈಮ್. ಇಲ್ಲ ಚೇಂಜ್ ಮಾಡಕ್ ಆಗಲ್ಲ. ಈಗ 1 ವಾರ 15 ದಿವಸ ಅಂದ್ರೂ ಅದೇ ಟೈಮ್ ಅಲ್ಲಿ ಒಂಚೂರು ಟೈಮ್ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೋದು. ಡೇ ಟು ಟೈಮ್ ಆ ತಿಂಗಳೆಲ್ಲ ಅದೇ ನಡೀತಾ ಇರುತ್ತೆ ರಾವು ದೆಸೆಗಳು. ಹಂಗಾಗಿ ಅಷ್ಟ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಇಟ್ಕೊಡ್ಬೋದು. ಆತರ ಅಷ್ಟು ಚೇಂಜಸ್ ಮಾಡಿ ಮಗಳ ಹುಟ್ಟಿದ ದಿನಕ್ಕೂ ಕೂಡ ಒಂದು ಒಳ್ಳೆ ಮುಹೂರ್ತವನ್ನ ನೋಡಿದ್ರು ನಮ್ಮ ಗುರುಜಿ. ಎಲ್ಲ ಅದೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಾಗ್ಲಿ, ನಾನು ಅವ್ರ ಮರೆತ್ರು ನಾನ್ ಮರಿಯಲ್ಲ, ನಾನ್ ಕೇಳ್ಕೊಂಡೇ ಮಾಡೋದಿಲ್ಲ, ನಾನೇನು ಮಿಸ್ ಮಾಡಲ್ಲ. ಅಂದ್ರೆ ಫುಲ್ ಎಲ್ರು ಕೂಡ ಫಾಲೋ ಮಾಡ್ತೀರಾ ನಂಬರ್ಸ್ ಗಳನ್ನ ವಿಚಾರದಲ್ಲಿ ಮಾತ್ರ. ನಾನೊಂದ್ ಬಟ್ಟೆ ತಗೊಳೋದಾದ್ರು ಒಂದು ಚಿಕ್ಕದೊಂದು ಉಂಗ್ರ ತಗೊಂಡ್ರು ಕೂಡ ನಾನು ನೋಡಿನೇ ತಗೊಳ್ಳೋದು ಟೈಮ್. ಮ್ಯಾಮ್, ನೀವು ಇದು ಹಾಕಿದ್ರಿ ಕ್ರಿಸ್ಟಲ್ಸ್ ಅನ್ಸುತ್ತೆ ಐ ಥಿಂಕ್ ಅಲ್ವಾ? ಏನ್ ಸ್ಪೆಷಲ್ ಮ್ಯಾಮ್? ಎರಡೂ ಕೈಯಲ್ಲಿ ಇದೆ ಅದು? ಇಲ್ಲ, ಅದು ಒಂದೊಂದಕ್ಕೂ ಒಂದೊಂದು ಇದಿದೆ. ಆರೋಗ್ಯದ ಬಗ್ಗೆ ಇದೆ, ದುಡ್ಡಿಗಿದೆ, ನಮ್ ಸ್ಟ್ರೆಂತಿಗಿದೆ, ಪ್ರತಿಯೊಂದಕ್ಕೂ ಇದೆ. ಹೌದು, ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇರ್ತಾರೆ. ಈ ರೀತಿ ಇದನ್ನ ಯೂಸ್ ಮಾಡಿ ಆನ್ಲೈನ್ ಅಲ್ಲಿ ಒರಿಜಿನಲ್ ಬರುತ್ತೋ ಇಲ್ವೋ ಅದು ಡೌಟ್ ಸ್ವಲ್ಪ. ಇವರು ಎಲ್ಲ ಅಲ್ಲೇ ಹೋಗಿ ಚೆಕ್ ಮಾಡಿ ಎಲ್ಲ ಮಾಡಿ ತಗೊಂಡ್ಬರ್ತಾರೆ. ಇದನ್ನ ಯಾರು ನಂಬೋದು ಜಾಸ್ತಿ? ಮೇಡಮ್ ನೀವೇ ನಂಬ್ತಾರಾ ಅಥವಾ ಸರ್ ಜಾಸ್ತಿ ನಂಬ್ತಾರಾ? ಇಲ್ಲ, ಅವ್ರು ಏನ್ ಹೇಳ್ತಾರೆ ಅದು ನಾನು ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಆಮೇಲೆ ಓದ್ತೀನಿ. ನಾನು ಅದೆಲ್ಲ ಬುಕ್ಸ್ ತಗೊಂಡ್ಬಂದು ರಾಶಿ ಬುಕ್ ತಗೊಂಡ್ಬಂದಿದ್ದೀನಿ ನಾನು ಅದ್ರ ಬಗ್ಗೆ, ಕ್ರಿಸ್ಟಲ್ ಬಗ್ಗೆ ಅದು ತಿಳ್ಕೊಂಡೆ ನಾನು ಯೂಸ್ ಮಾಡ್ತೀರಾ? ಗುರುಜಿ ಅವ್ರ ಕೈಯಲ್ಲೂ ಇದೆ, ಅದನ್ನ ಹಾಕೊಡಿದ್ದಾರೆ. ಚೆನ್ನಾಗಿ ಫಾಲೋ ಮಾಡ್ತೀರಾ. ಈಗ ಆಲಿಯಾ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಆಲಿಯಾ. ನಾಚಿಕೆ ಆಗ್ತಿದ್ಯಾ ಸ್ವಲ್ಪ? ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಆಲಿಯಾ? ಟಫ್ ಕ್ವಶನ್ ಫಸ್ಟಿಗೆ.
ಅಮ್ಮ. ಅಮ್ಮ ಇಷ್ಟ. ಓಕೆ. ಇದೆಲ್ಲ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ. ಓಕೆ. ಬಿಗ್ ಬಾಸ್ ಹೋಗಿಂತ ಮುಂಚೆ ಅಪ್ಪನ ಹೇಳೋ ಆ 150 ದಿವಸ ಅದನ್ನ ಚೇಂಜ್ ಮಾಡಲ್ಲ. ಓ ಜಾಸ್ತಿ ಅಮ್ಮನ ಜೊತೆ ಇದ್ದು ಸಮಯ ಕಳೆದು ಅದು ಟೇಕಪ್ ಆಯ್ತು ಹಾಗೆ. ಓಕೆ. ಅಲ್ಲಿ ಅಪ್ಪಾಜಿ ಬಗ್ಗೆ ಹೇಗೆ ಅಂತ ನಿಂಗೆ ಗೊತ್ತು, ಅಮ್ಮ ಹೇಗೆ ಅಂತ ನಿಂಗೆ ಗೊತ್ತು. ಅಮ್ಮನಲ್ಲಿ ಏನ್ ಇಷ್ಟ, ಅಪ್ಪಾಜಿಯಲ್ಲಿ ಏನ್ ಇಷ್ಟ? ಅಮ್ಮನಲ್ಲಿ ಫಸ್ಟ್ ಹೇಳು. ಅಪ್ಪಾಜಿಯಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಟೈಮ್ ಜಾಸ್ತಿ ಕೊಡಲ್ಲ, ಏನ್ ಹೇಳಪ್ಪ ಅಂತ ಹೇಳಿ. ಅಮ್ಮನಲ್ಲಿ ಏನ್ ಇಷ್ಟ ನಿಂಗೆ? ಯೋಚನೆ ಮಾಡೋಷ್ಟು ಕನ್ಫ್ಯೂಷನ್ಸ್ ಇದೆಯಾ? ಎಲ್ಲ ಇಷ್ಟನಾ? ಹೋಗ್ಲಿ, ಎಲ್ಲ ಇಷ್ಟ. ಅಪ್ಪಾಜಿಯಲ್ಲಿ ಎಲ್ಲ ಇಷ್ಟ. ಎಲ್ಲದೂ ಇಷ್ಟ ಅಪ್ಪಾಜಿಯಲ್ಲೂ. ಓಕೆ. ಅಪ್ಪ ಅಡ್ಗೆ ಮಾಡ್ತಾರ ಮನೇಲಿ? ನೀನ್ ಇಲ್ಲ ಮಾಡಲ್ಲ, ನೀನ್ ಕೇಳಿದ್ರು ಮಾಡ್ಕೊಡಲ್ಲ? ಇಲ್ಲ. ಇಲ್ಲ. ಓಕೆ. ಮಾಡಕ್ ಬರತ್ತಾ ಅಪ್ಪಾಜಿಗೆ? ಡೌಟ್. ಡೌಟ್, ಗೊತ್ತಿಲ್ಲ, ಯಾವತ್ತೂ ಪ್ರಯೋಗನೇ ಮಾಡ್ಲಿಲ್ಲ. ಓಕೆ. ಅಪ್ಪಾಜಿ ಅಡ್ಗೆ ಮಾಡ್ತಾರೆ. ಮೊದ್ಲೆಲ್ಲ ಅವರೇ ಮಾಡ್ತಾ ಇದ್ ಆಟೋ ಓಡಿಸುವಾಗೆಲ್ಲ ಜಾಸ್ತಿ ಅಡ್ಗೆ ಮಾಡ್ಕೊಡೋರು. ಜಾಸ್ತಿ ಡೈಲಿ ಚಿಕನ್ ತಂದ್ ಮಾಡ್ಕೊಟ್ಬಿಡೋರು. ಡೈಲಿ ಮಿಸ್ ಮಾಡ್ತಿರ್ಲಿಲ್ಲ. ಓಕೆ. ಅಡ್ಗೆ ಮಾಡಕ್ ತುಂಬಾ ಇಷ್ಟ ಅವ್ರಿಗೆ. ಇವಾಗ ಟೈಮ್ ಇಲ್ಲ ಅಂತ ಮಾಡ್ತಾ ಇಲ್ಲ. ಟೈಮ್ ಇಲ್ಲ ಅಂದ್ರೆ ಮಾಡ್ತಾ ಇಲ್ಲ. ಓಕೆ. ಅಪ್ಪಾಜಿ ನಿನ್ ಮಾತ್ ಜಾಸ್ತಿ ಕೇಳ್ತಾರ, ಅಮ್ಮನ್ ಮಾತ್ ಜಾಸ್ತಿ ಕೇಳ್ತಾರ? ಅಮ್ಮ. ಅಮ್ಮನ್ ಮಾತ್ ಜಾಸ್ತಿ ಕೇಳ್ತಾರೆ. ಓಕೆ. ಹಾಗಾದ್ರೆ ಏನಾದ್ರು ನಿನ್ಗೆ ಕೆಲ್ಸ ಆಗ್ಬೇಕು ಅಪ್ಪಾಜಿಯಿಂದ ಅಂತಂದ್ರೆ ಅಮ್ಮನಿಂದ ಹೇಳಿಸ್ತೀಯಾ? ಇಲ್ಲ ನೀನೇ ಡೈರೆಕ್ಟ್ ಆಗಿ? ಅವಳ ಕೆಲ್ಸ ಇಲ್ಲ, ಅವ್ರ ಅಪ್ಪ ಇಲ್ಲ ಅಂತ ಹೇಳದೇ ಇಲ್ಲ. ಓಕೆ. ಮಗಳು ಅದಲ್ಲ, ನನ್ಗೆ ಅವಾಗೆ ಅರ್ಥ ಆಯ್ತು. ಮುಹೂರ್ತದಿಂದ ನನಗ್ ಕಷ್ಟ ಬಂದ್ರು ಓಕೆ, ಮಗಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದಾರೆ ಅಂದ್ರೆ ಅವ್ನಿಗೆ ಏನೂ ಕಮ್ಮಿ ಮಾಡಲ್ಲ, ಐ ಥಿಂಕ್. ಮತ್ತೆ ಗುರುಜಿ ಏನ್ ಹೇಳ್ತೀರಾ ನಿಮ್ಮ ಮಗಳ ಬಗ್ಗೆ? ಏನ್ ಹೇಳ್ತೀರಾ? ಇಷ್ಟೊತ್ತು ನಿಮ್ಮ ಹೆಂಡತಿ ಬಗ್ಗೆ ಹೇಳಿದ್ರಿ. ಮೇಡಮ್ ಹೇಳಿದ್ರು ಒಂದು ಮುಹೂರ್ತ ಇಟ್ಟಿದ್ ನನಗ್ ಕಷ್ಟ ಬಂದ್ರು ಪರವಾಗಿಲ್ಲ, ಅವಳಿಗೆ ಕಷ್ಟ ಬರಬಾರ್ದು ಅನ್ನೋ ರೀತಿ ಮುಹೂರ್ತವನ್ನ ಇಟ್ರಿ ಅಂತ ಹೇಳಿ. ಇಲ್ಲ, ಇದು ನಮ್ಗೆ ಅರ್ಥ ಆಗಿದ್ದು 100%. ನಮ್ಗೆ 11 ವರ್ಷದ ಮಕ್ಕಳಿದ್ದಾಗ ಇದೇ ಟೈಮ್. ನನ್ನ ಮಗಳು ಜಾತಕ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗೋಂಥ ಜಾತಕ, ತುಂಬ ಒಳ್ಳೆಯ ಜಾತಕ. ಆಮೇಲೆ ನನ್ನ ಮಗಳು ಇವತ್ತರ ಸಣ್ಣ ಹುಡುಗಿಂದ 10 ನಮ್ಗೆ ಕಾಟ ಕೊಟ್ಟೋ ದಿನ ನೋಡಿಲ್ಲ. ಆಮೇಲೆ ಅದರಿಂದ ನಮ್ಗೆ ತುಂಬ ಅಡ್ಜಸ್ಟ್ ಆಗಿದ್ದಾಳೆ. ಹಾಗಾಗಿ ನಾವು ಅವ್ರಿಗೆ ಅಡ್ಜಸ್ಟ್ ಆಗಿದ್ದೀವಿ. ಆ ಥರ ಆಗೈತೆ. ಎಲ್ಲರ ಮಕ್ಕಳು ಎಲ್ಲರಿಗೂ ಇಷ್ಟ. ಆದರೆ ನಮಗೆ ನನ್ನ ಮಗಳು ಎಲ್ಲರಿಗೂ ಇಷ್ಟ, ನನಗೂ ಇಷ್ಟ ಅಷ್ಟೇ. ನನ್ನ ಮಗಳು ತುಂಬಾ ಅಂದ್ರೆ ನನ್ನ ಮಗಳು ನನಗೆ ತುಂಬಾ ಇಷ್ಟ. ತುಂಬಾ ಇಷ್ಟ. ನನ್ನ ಹೆಂಡತಿದು ನನ್ನ ನೋಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ. ನನ್ನ ಹೆಂಡತಿ ತುಂಬ ನೋಡ್ಕೊತ ನನ್ನ ಮಗಳು ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ನಮ್ಮ ಮಗಳು ಹುಟ್ಟಿದ ಮೇಲೇನೆ ಈ ಮನೆ ತಗೊಂಡಿರೋದು. ಹಾಗಾಗಿ ನಾವು ಎಲ್ಲರೂ ಆರ್ಯವರ್ಧನ್ ಟಿ ವಿಲಿ ಹಂಗೆ ಹಿಂಗೆ ಅಂತಾರೆ. ಇವತ್ತು ಅಲ್ಲಿಗೆ ಖರ್ಚಿರುತ್ತೆ. ತುಂಬ ಒಂದು ಆಟೋ ಓಡಿಸೋಷ್ಟು ಮನೆ ಇದ್ದಿಷ್ಟು ಮನೆಯಿಂದ ನಾವು ಜೀವನ ಕಟ್ಟಿದ್ವಿ ಬೆಂಗಳೂರಲ್ಲಿ, ಚಾಮರಾಜಪೇಟೆಯಲ್ಲಿ. ಏನೇಳಿ ಹಂಗಂತ ನಮ್ಮ ಚಾಮರಾಜಪೇಟೆಯಲ್ಲಿ ಒಬ್ಬರು ಗೊತ್ತಿಲ್ಲ ನಮಗೆ. ಏನೇಳಿ ನನಗಂತೂ ಒಬ್ಬರು ಗೊತ್ತಿಲ್ಲ. ನನ್ನ ಮನೆ ಆಯ್ತಾ, ಆಫೀಸ್ ಆಯ್ತಾ, ಇಷ್ಟೇ ನನಗೆ. ಏನೇಳಿ ನನಗೆ ಇಲ್ಲಿ ಎದುರುಗಡೆ ಮನೆಯವರು ಗೊತ್ತಿಲ್ಲ, ಪಕ್ಕದ ಮನೆಯವರು ಗೊತ್ತಿಲ್ಲ. ನಾನು ಯಾರ ಸುದ್ದಿಗೂ ಹೋಗಲ್ಲ. ಕ್ಯಾಮ್ರಾದಲ್ಲಿ ನನ್ನ ಲೈಫಲ್ಲಿ ಒಂದೇ ಒಂದು ಗಾಸಿಪ್ಪು ಅವಾಗ ಬಿಗ್ ಬಾಸ್ ಆಯ್ತು. ಅದೇನೋ ಬೆರಿತನದಿಂದ ಮಾಡಿದೆ, ಅಷ್ಟು ಬಿಟ್ರೆ ನನಗೆ ಯಾಕೆ ಇಲ್ಲ, ಅದು ಹಂಗಾಗ್ತಿರ್ಲಿಲ್ಲ ಪ್ರಾಬ್ಲಮ್. ಇವ್ರು ಆಚೆ ಬಂದ ತಕ್ಷಣ ತುಂಬಾ ಜನ ತಲೆಗೆ ತುಂಬಿಟ್ರು. ಇವ್ರು ಮೊದ್ಲೇ ಸ್ವಲ್ಪ ಸೈಕಿಕ್ ತರ ಆಗ್ಬಿಟ್ಟು ಬಂದ್ಬಿಟ್ಟಿದ್ರು ಒಳಗಡೆ. ಇವ್ರದ್ದು ಪ್ರಪಂಚ ಬೇರೆ, ಈಗ ಮೀಡಿಯಾದವ್ರ ಪ್ರಪಂಚ ಬೇರೆ, ಇವ್ರದ್ ಪ್ರಪಂಚ ಬೇರೆ. ಇವ್ರದ್ದು ಸೀದಾ ಹೋಗಿ ಒಳಗ್ ಕೂಡ ಹಾಕಿದಾಗ ಇವ್ರಿಗೆ ಬೇರೆ ತರ ಆಗೋಗ್ಬಿಡ್ತಲ್ಲಿ. ಅದಾದ್ಮೇಲೆ ಆಚೆ ಬಂದ ತಕ್ಷಣ ಇಲ್ಲ ನೀವೇ ಗೆಲ್ಬೇಕಿತ್ತು, ಈಗ ಮೋಸ ಮಾಡಿದ್ರು, ಹಂಗ್ ಮೋಸ ಮಾಡಿದ್ರು ಅಂತ ಬಂದವರೆಲ್ಲ ತಲೆ ತುಂಬಿದಾರ. ಅವ್ರಿಗೆ ಮೊದ್ಲೇ ಒಂಥರ ಆಗಿದ್ರಿಂದ ಆಚೆ ಬಂದು ಅವ್ರಿಗೆ ಫೋನ್ ಇಟ್ಕೋಬೇಕಾ, ಫೋನ್ ಮಾತಾಡ್ಬೇಕಾ, ಯಾರ ಜೊತೆ ಮಾತಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಕೆಲ್ಸ ಮಾಡ್ಬೇಕು, ಇಲ್ಲಿ ಬಿಸ್ನೆಸ್ ಬೇರೆ ಡ್ರಾಪ್ ಆಗಿ ಹೋಗ್ಬಿಟ್ಟಿತ್ತು. 5-6 ತಿಂಗಳಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಇವ್ರ ತಲೆಗೆ ಜಾಸ್ತಿ ಜನ ತುಂಬಕ್ ಶುರು ಮಾಡಿದ್ರು. ಯಾಕೆ ನಿಮ್ಮನ್ ಗೆಲ್ಲಿಸ್ಬೇಕಿತ್ತು, ನೀವೇ ಗೆಲ್ಬೇಕಿತ್ತು, ಏನಕ್ಕೆ ಹಂಗ್ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು ಅಂತ ಪ್ರತಿಯೊಂದು ಇವ್ರ ತಲೆಗೆ ತುಂಬಿದಾಗ ಆ ಪ್ರಾಬ್ಲಮ್ ಜೊತೆಗೆ ಇದು ಆದಾಗ ಇವ್ರಿಗೆ ಸ್ವಲ್ಪ ಮೈನಸ್ ಆಗ್ತಾ, ಅದಕ್ಕೆ ಅವ್ರು ಸ್ವಲ್ಪ ಹಂಗ್ ಮಾತಾಡಿದ್ದು. ಓಕೆ ಓಕೆ ಓಕೆ. ಬಿಗ್ ಬಾಸ್ ದಿನ ಸೂಪರ್ ಅಂತೀರಾ ಅಥವಾ ಬೇಜಾರಿದೆ ಅದ್ರ ಬಗ್ಗೆ ಅಂತೀರಾ? ಇಲ್ಲ, ಸೂಪರ್ ಸೂಪರ್. ಬೇಜಾರನ್ನ ದೂರ ಇಡೋಣ. ಈ ಪ್ರಪಂಚದಲ್ಲಿ ನಾವೆಲ್ಲ ಒಂದು ಒಳ್ಳೆತನ ಕೊಟ್ಟಿರ್ತೀವಿ, ಒಂದು ಎಂಜಾಯ್ ಕೊಟ್ಟಿರ್ತೀವಿ. ಬಿಗ್ ಬಾಸ್ನ ಎಂಜಾಯ್ ಮಾಡ್ಬೇಕು. ಏನೇಳಿ ಯಾರ ಗೆಲ್ಲಿ ನೀವು ಎಷ್ಟು ಕಾಲೆಳಿತೀರೋ, ಎಷ್ಟು ಕಿರ್ಚಾಡ್ತೀರೋ ಅವ್ರು ಬಿಗ್ ಬಾಸ್ ವಿನ್ನರ್. ಒಳ್ಳೆಯವರೆಲ್ಲ ವಿನ್ನರ್. ಏನೇಳಿ ಒಳ್ಳೆಯವರೆಲ್ಲ ವಿನ್ನರ್ ಆಗಕ್ಕಾಗಲ್ಲ. ಯಾರು ಕಾಲು ಎಳಿತೀರಾ, ಯಾರು ಬೇಡದಿರೋದು ಮಾತಾಡ್ತೀರಾ ಅವರೆಲ್ಲ ಬಹಳ ಸೇರ್ತಾರೆ. ನೀವು ಗೌರವವಾಗಿ ಮಾತಾಡಿದ್ರೆ ಅವರು 4 ವಾರ 2 ವಾರ 3 ವಾರ ಬರ್ತಾ ಇರ್ತಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಆಚೆ ಬರ್ತಾರೆ. ಇಲ್ದಿರೋದೆಲ್ಲ ಮಾತಾಡ್ಬೇಕು. ಮೇಡಮ್, ಮೇಡಮ್ ನಿಮ್ಮ ಬಟ್ಟೆ ಹೆಂಗ ಕಾಣ್ತಾ ಇರ ಅನ್ಬೇಕು. ನಿಮ್ಮ ಕಣ್ಣು ಕರೆಕ್ಟಾಗಿ ನೋಡ್ಕೊಳ್ರಿ ಅಂತ ನೀವು ಹೇಳ್ಬೇಕು.
ಚೆನ್ನಾಗಿ ಮಾತಾಡಿ ಮೇಡಮ್ ಅನ್ಬೇಕು, ಅದನ್ನೇ 3 ನಿಮಿಷ ಪ್ರೋಮೋ ಕಟ್ ಅದೇ ಮಾಡ್ತಾರೆ. ಫುಲ್ ಅಷ್ಟೇ ಬಿಗ್ ಬಾಸ್ ಅಂದ್ರೆ ಏನೇಳೆ ಸೂಪರ್ ಸಖತ್ತಾಗಿ ಹೇಳಿದ್ರಿ ಮಾತ್ರ. ಇದೇ ಬಿಗ್ ಬಾಸ್. ಅಲ್ಲಿ ಇನ್ನೇನು ಹೌದು. 2 ಎಕರೆ ಜಮೀನ್ ತಗೊಳೋದು, 4 ಎಕರೆ ಮನೆ ಕಟ್ಟೋದೇನಿಲ್ಲ ಅಲ್ಲಿ. ಏನು ಇಲ್ಲ ಅಲ್ಲೊಂದು ಮಿಕ್ಸಿ ರಿಪೇರಿ ಕೂಡ ಮಾಡಲ್ಲ ನೀವು. ಹೌದು. ನಿಮ್ ಬ್ರೈನ್ ನೀವು ರಿಪೇರಿ ಮಾಡ್ಕೋಬೇಕು, ಅಷ್ಟೇ ನಿಮ್ ಬ್ರೈನ್ ನ ರಿಪೇರಿ ಮಾಡ್ಕೋಬೇಕು, ಬೇರೆ ಬ್ರೈನ್ ರಿಪೇರಿ ಮಾಡಕ್ಕೆ ಕೈ ಹಾಕ್ಬೇಕು. ಕೈ ಹಾಕ್ಬೇಕು. ಬಿಗ್ ಬಾಸ್ ಅನ್ನೋದು ಬೇರೆ ಬೇರೆ ಬ್ರೈನ್ ಗೆ ಕೈ ಹಾಕದೆ ಬಿಗ್ ಬಾಸ್. ಬಿಗ್ ಬಾಸ್ ಅದೇ ಬಿಗ್ ಬ್ರೈನ್. ಅದು ಬಿಗ್ ಬಾಸ್ ಡೆಫಿನೇಷನ್ ಏನು? ಬಿಗ್ ಬ್ರೈನ್. ಬೇರೆಯವ್ರ ಬ್ರೈನ್ ಗೆ ಕೈ ಹಾಕದೆ ಬಿಗ್ ಬ್ರೈನ್. ಚೆನ್ನಾಗಿ ಹೇಳಿದ್ರಿ. ನಿಮ್ ಬ್ರೈನ್ ನೀವು ಆಫ್ ಮಾಡ್ಕೊಂಡು ಬೇರೆ ಬ್ರೈನ್ ಆಕ್ಟಿವೇಟ್ ಮಾಡ್ತಲೇ ಇರ್ಬೇಕು. ಬೇರೆಯವ್ರಿಗೆ ತೊಂದ್ರೆ ಕೊಡ್ತಾ ಇರ್ಬೇಕು. ಅಷ್ಟೇ ಲಾಜಿಕ್. ಬಿಗ್ ಬಾಸ್ ಇದನ್ನ ಯಾರು ಚೆನ್ನಾಗಿ ಬೇರೆ ಬಿಗ್ ಬಾಸ್ ಹೋಗೋರ್ಗೆ ಹೇಳ್ತೀನಿ, ಬೇರೆ ಬ್ರೈನ್ ಅನ್ನ ನೀವು ಕೈ ಹಾಕ್ತಿರೋ ಅವ್ರು ಜಾಸ್ತಿ ಟಿಗರ್ ಆಗಿರ್ತಾರೆ. ಕೆಟ್ಟದಾಗ ಬೈಬಾರ್ದು, ಕೈ ಎತ್ತಬಾರ್ದು. ಏನೇಳೆ ಟಿಗರ್ ಮಾಡ್ಬೇಕು. ಮಾಡ್ಬೇಕು. ಟಿಗ್- ಮಾಡ್ಬೇಕು.